ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಲಾಗ್ಸ್ ಮಾಡಿದ್ದಿಲ್ಲ, ಲಾಂಗ್ ವೀಡಿಯೋಸ್ ಹಾಕಿದ್ದಿಲ್ಲ. ಶಾರ್ಟ್ಸ್ ಯೂಶಲಿ ಹಾಕ್ತಾ ಇರ್ತೀನಿ ಡೈಲಿ. ಇವತ್ತು ನಿಮ್ಮ ಜೊತೆ ಎಲ್ಲ ಮಾತಾಡೋಣ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ. ವೀಡಿಯೋಸ್ ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಆಲ್ಮೋಸ್ಟ್ 15-20 ಡೇಸ್ ಅನಿಸುತ್ತೆ ನಾನು ವೀಡಿಯೋಸ್ ಮಾಡಿಲ್ಲ ಅನಿಸುತ್ತೆ ನನಗೆ. 15 ಡೇಸ್ ಅಂತೂ ಆಗಿರ್ಬೋದು. ಏನಕ್ಕಂದರೆ ಮಕ್ಕಳದು PA1 ಟೆಸ್ಟ್ ಇತ್ತು, ಹಾಗಾಗಿ ಆಮೇಲೆ ನೆಕ್ಸ್ಟ್ 2 ಡೇಸ್ ಆದಮೇಲೆ ಓಮಂದು ಬರ್ಡೇ ಕೂಡ ಇತ್ತು. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಹಂಗೆ ಸಿಂಪಲ್ ಆಗಿ ಮಾಡಿದ್ದೀವಿ, ಗ್ರ್ಯಾಂಡ್ ಏನಿಲ್ಲ. ಸ್ವಲ್ಪ ಪ್ರಿಪ್ರೇಷನ್ ಹಂಗೆ ಅದು ಇದು ಇರುತ್ತಲ್ಲ. ಅಮ್ಮ ಕೂಡ ಬಂದಿದ್ರು, ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ 2 ಡೇಸ್ ಗ್ಯಾಪ್ ತೊಗೊಂಡು ಇವಾಗ ಮಾಡ್ತಿದ್ದೀನಿ. ಇವತ್ತು ಬಂದುಬಿಟ್ಟು ಥರ್ಸ್ಡೇ ಫ್ರೆಂಡ್ಸ್. ಕೆಲಸ ಮಾಡ್ತಾ ಮಾತಾಡೋಣ ನಿಮ್ಮ ಜೊತೆಗೆ ಫ್ರೆಂಡ್ಸ್. ಇದು ಹಲೀಮ್ ಸೀಡ್ಸು ಅಂದರೆ ಅಳವಿ ಅಂತ ಕರೀತಾರೆ. ಯೂಶ್ವಲಿ ಏನಂದರೆ ಬೋನ್ಸಿಗೆಲ್ಲ ಒಳ್ಳೇದಿದು, ಸ್ಟ್ರೆಂಥನ್ ಮಾಡುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ನಾನು ವಾರದಲ್ಲಿ ಒಂದು 2-3 ಸತಿ ಆದರೂ ಕುಡಿದಿರ್ತೀನಿ. ಡೈಲಿ ಕುಡಿಬಾರ್ದು, ಯಾಕಂದರೆ ಇದರಿಂದ ತುಂಬ ಹೀಟ್ ಆಗುತ್ತೆ ಬಾಡಿ, ಡಿಹೈಡ್ರೇಟ್ ಆಗಿಬಿಟ್ರೆ ಕಷ್ಟ. ಆಮೇಲೆ ಅಲ್ಟರ್ನೇಟ್ ಡೇಸ್ ಅಥವಾ 2 ಡೇಸಿಗೆ ಒಂದು ಸತಿ ಕುಡಿದ್ರೆ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಚಿಕ್ಕದಾಗಿರುವಂಥ ನೋಡಿ ಇಲ್ಲಿ ಬಂತು ಇದು ಸಣ್ಣ ಸ್ಟೋನ್ಸ್ ಇರುತ್ತೆ ಫ್ರೆಂಡ್ಸ್. ಇದನ್ನು ತೆಗೆದ್ಬಿಟ್ಟು ನೀಟಾಗಿ ನೋಡಿಕೊಂಡು ತೆಗೆದ್ಬಿಟ್ಟು ಆಮೇಲೆ ನೀರಲ್ಲಿ ಹಾಕಬೇಕಾಗುತ್ತೆ. ನಾನು 1 ಸ್ಪೂನ್ ಹಾಕ್ಕೊಂಡಿರ್ತೀನಿ. ಖುಷಿಗೆ ಅವಾಗವಾಗ ಕೊಟ್ಟಿರ್ತೀನಿ. ಚಿಕ್ಕ ಮಕ್ಕಳಲ್ವಾ, ಜಾಸ್ತಿ ಕೊಡಬಾರ್ದು. ನನಗೆ ಬೆನ್ನು ಸ್ವಲ್ಪ ಜಾಸ್ತಿ ಇದೆ ಫ್ರೆಂಡ್ಸ್, ಹಾಗಾಗಿ ಅವಾಗವಾಗ ಕುಡಿತಾ ಇರ್ತೀನಿ. ಕುಡಿಯೋ ಟೈಮಲ್ಲಿ ಕುಡ್ದಿಲ್ಲ ಫ್ರೆಂಡ್ಸ್. ಇದೇನು ಗೊತ್ತಾ, ಪೋಸ್ಟ್ ಡೆಲಿವರಿ ಆದಮೇಲೆ ಇದನ್ನು ಅಳವಿ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಕೊಡ್ತಾರೆ. ಕುಡ್ದಿದ್ದೀನಿ ಆಲ್ಮೋಸ್ಟ್ ಆಲು. ಬಟ್ ಏನಾದರೂ ಕಾಯಿಸ್ಕೊಳ್ಳೋದು ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡಿಲ್ಲ ನಾನು. ನನ್ನ ಮಕ್ಕಳು ತುಂಬ ಅಳ್ತಾಯಿದ್ರು ಅವಾಗೆಲ್ಲ. ನಾನು ನೀರು ಹಾಕ್ಕೊಳ್ಳುವಾಗಲೇ ಅಥವಾ ಕಾಯಿಸ್ಕೊಳ್ಳುವಾಗಲೇ ತುಂಬ ಕಾಡ್ತಾಯಿದ್ರು. ಸೊ ಅದೆಲ್ಲ ಮಾಡೋಕ್ಕೆ ಆಗ್ತಿದ್ದಿಲ್ಲ ನನಗೆ. ಸೊ ಆ ಟೈಮಲ್ಲೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವಿ ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಕಷ್ಟ ಅನುಭವಿಸ್ಬೇಕು, ಬ್ಯಾಕ್ ಬೋನ್ ಪೇನ್ ಎಲ್ಲ, ಮಂಡಿ ನೋವು ಅದು ಇದು ಎಲ್ಲ. ಓಕೆ, ಇದನ್ನು ನೀರಲ್ಲಿ ಹಾಕ್ತೀನಿ ನಾನು ಇವಾಗ. ಸೊ ಇದನ್ನು ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕಷ್ಟೇ. ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕ್ಬಾರ್ದು. ಆಮೇಲೆ ಕುದಿಸುವಾಗ ಇದನ್ನೇ ನೀರು ಸಮೇತ, ನೀರೇನು ತೆಗಿಬಾರ್ದು, ನೀರು ಜೊತೆಗೇ ಇದನ್ನು ಬಾಯ್ಲ್ ಮಾಡೋಕ್ಕೆ ಹಾಕಬೇಕು. ಹಾಗೆ ಇಲ್ಲಿ ಇದು ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ. ನಾನು ಇದನ್ನು ಏನಿಲ್ಲ ಅಂದರೂ 6 ಅವರ್ಸ್ ಆದರೂ ಇದು ರೆಸ್ಟಲ್ಲಿ ಇದ್ದರೆ ಓಕೆ. ಹಾಗೆ ಜಲ್ಲಿ ಥರ ಫಾರ್ಮ್ ಆಗುತ್ತೆ. ಅಂದರೆ ಬೇಸಲ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಹೇಗೆ ಅದೇ ಥರ ಇದು ಕೂಡ. ಸೊ ಇದು ಜೆಲ್ ಫಾರ್ಮೇಷನ್ ಆದಮೇಲೆ ನಾವು ಇದನ್ನು ಕುದಿಯೋಕ್ಕೆ ಇಡಬೇಕು 6 to 8 ಅವರ್ಸ್. ಆ್ಯಸ್ ಯೂಶ್ವಲ್ ನಾವು ಫರ್ಮೆಂಟೇಷನ್ ಮಾಡೋಕ್ಕೆ ಇಡ್ತೀವಲ್ವ ಹಿಟ್ಟುಗಳನ್ನ, ಆ ಥರ. ಸೊ ಇವಾಗ ನಾನು ಮಕ್ಕಳಿಗೆ ಇಡ್ಲಿ ಮಾಡಬೇಕು. ಸೊ ಹಾಲು ಬಂದಿದೆ ಫ್ರೆಂಡ್ಸ್, ಹಾಲನ್ನ ಡಬ್ರಿಯಲ್ಲಿ ಹಾಕ್ಬಿಟ್ಟು ಕಾಯಕ್ಕಿಡ್ತೀನಿ. 1 ಲೀಟ್ರ್ ಹಾಲು ತೊಗೋತೀನಿ. ಒಂದು ಅರ್ಧ ಲೀಟ್ರ್ ನಮಗೆ ಮೊಸರಿಗೆ ಆಗುತ್ತೆ, ಇನ್ನು ಅರ್ಧ ಲೀಟ್ರ್ ಮಕ್ಕಳು ಹಾಲು ಕುಡಿಯೋಕ್ಕಾಗುತ್ತೆ. ಸರಿ ಹೋಗುತ್ತೆ ಅವಾಗ. ಟೀ ಕಾಫಿ ಎಲ್ಲ ಸ್ವಲ್ಪ ಜಾಸ್ತಿ ಕಮ್ಮಿನೇ ಮಾಡಿದ್ದೀನಿ ನಾನು. ಇವರು ಕೂಡ 1 ಟೈಮ್, ಬೆಳಗ್ಗೆ 1 ಟೈಮ್ ಅಥವಾ ಸಾಯಂಕಾಲ ಬೇಗ ಬಂದರೆ ಮಾತ್ರ ಕುಡಿತಾರೆ, ಇಲ್ಲಾಂದರೆ ಕುಡಿಯೋಲ್ಲ. ಅಲ್ಲೇ ಆಫೀಸಲ್ಲಿ ಕೊಟ್ಟಿರ್ತಾರಲ್ವಾ, ಸೊ ಹಾಗಾಗಿ 2 ಸತಿ ಏನು ಕುಡಿಯೋಕೆ ಹೋಗೋಲ್ಲ. ಬೆಳಗ್ಗೆ ಟಿಫಿನ್ ಆದಮೇಲೆ ಕಾಫಿ ಬೇಕು ಅವ್ರಿಗೆ. ಸೊ ಇದರಲ್ಲಿ ಸೈಡಿಗೆಲ್ಲ ಸ್ವಲ್ಪ ಅಲ್ಲೆಲ್ಲ ಹತ್ಕೊಂಡಿರುತ್ತಲ್ಲ, ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು, ಯಾಕೆ ವೇಸ್ಟ್ ಮಾಡೋದಲ್ವಾ. ಈ 70-60 ರುಪೀಸ್ ಎಲ್ಲ ಕೊಡ್ತೀವಿ ಹಾಲಿಗೆ. ತೆಗೆದುಬಿಟ್ಟು ಹಾಲು ಕಾಯಕ್ಕೆ ಇಡ್ತೀನಿ. ಹಾಲು ಯೂಶ್ವಲಿ ಏನಂದರೆ ನಾನು ಅಡುಗೆ ಮನೇಲಿ ಇದ್ದರೆ ಮಾತ್ರ ಇಡಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಇಡಕ್ಕೆ ಹೋಗಲ್ಲ. ಇಲ್ಲಾಂದರೆ ನನ್ನ ಕೈ ಮೀರಿ ತಪ್ಪಿ ಕೆಳಗೆ ಬಿದ್ದೋಗುತ್ತೆ. ನಾನು ಯೂಶ್ವಲಿ ಏನಾಯ್ತಪ್ಪ ಇದಕ್ಕೆ ಖುಷಿ ಕಟಿಪೆಣ್ಣ ಕೂಡ ಒಂದು ಸೆಕೆಂಡ್. ಬೆಳಗ್ಗೆ ತಟ್ಟೆ ಇಡ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟು ನಿನ್ನೆ ಇಟ್ಕೊಂಡಿದ್ದೆ. ಮಳೆಗಾಲ ಸ್ಟಾರ್ಟ್ ಆದಾಗಿಂತ ಈ ಕಡೆಗೆ ನೀರು ತುಂಬ ಅಂದರೆ ತುಂಬ, ಇಲ್ಲಿ ನದಿ ವಾಟ್ರೇ ಡೈರೆಕ್ಟಾಗಿ ಬರೋದು. ಸೊ ಹಾಗಾಗಿ ಫುಲ್ಲು ಕೆಂಪದಾಗಿ, ಅಂದರೆ ಫುಲ್ ಡರ್ಟಿಯಾಗಿ ಬರ್ತಿದ್ದಾವೆ ನೀರು ಕಾಯ್ತಾ ಇರಲಿ ಅಷ್ಟರಲ್ಲಿ ತಟ್ಟೆ ಇಡ್ಲಿ ಹಾಕೊಂಡ್ಬಿಡ್ತೀನಿ. ಹಿಟ್ಟು ನಿನ್ನೆನೇ ರುಬ್ಬಿಟ್ಕೊಂಡಿದ್ದೆ, ಚೆನ್ನಾಗಿ ಉದುರು ಬಂದಿದೆ. ಇದಕ್ಕೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸಾರೇನು ಮಾಡಲ್ಲ, ಖಾರ ಇರುವಂಥ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಉದುರು ಬಂದಿದೆ. ನಾನು ಇಡ್ಲಿ ರವೆ ಹಾಕಿಬಿಟ್ಟು ಇಡ್ಲಿ ಮಾಡ್ಕೊಳ್ಳೋದು. ಅಕ್ಕಿನ ನೆನೆ ಹಾಕಿ ರುಬ್ಬಲ್ಲ. ಸೊ ರವೆ ಹಾಕಿಬಿಟ್ಟು, ಇಡ್ಲಿ ರವೆನೇ ಹಾಕಿಬಿಟ್ಟು ಉದ್ದಿನಬೇಳೆ ನೆನೆಸ್ಬಿಟ್ಟು ಇಡ್ಲಿ ಮಾಡ್ತೀನಿ. 5 ಪ್ಲೇಟ್ ಇದೆ. ನಾವು 4 ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ ಇಡ್ಲಿದು. ತೊಳೆದಿಟ್ಟಿದ್ದೀನಿ, ನೀಟಾಗಿ ಬರ್ಸ್ಕೊಂಡ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಇಡ್ಲಿ ಹಾಕೊಂಡ್ಬಿಡ್ತೀನಿ. 5 ಇದೆ ಫ್ರೆಂಡ್ಸ್. ಬೇಕಿದ್ರೆ ಮತ್ತೆ 2 ಎಕ್ಸ್ಟ್ರಾ ಹಾಕೋಬೋದು, ಇದನ್ನ ಕೇಸ್ ಬೇಕಂತಂದರೆ. 1 ಇಡ್ಲಿ ಸಾಕಾಗ್ಬಿಡುತ್ತೆ ತಿನ್ನೋಕ್ಕೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇಡ್ಲಿಗೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ, ಅಂದರೆ ರುಚಿ ಬರುತ್ತೆ ಇಡ್ಲಿಗಳು. ಅದಕ್ಕೆ ಒಂಚೂರು, ತುಂಬ ಅಲ್ಲ, ಸ್ವಲ್ಪ ಹಾಕ್ಕೋಬೇಕು, ಟೇಸ್ಟಾಗಿರುತ್ತೆ. ಎಲ್ಲ ನೀರು ಕಾಯ್ತಾ ಇದೆ, ಇಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಚಟ್ನಿ ಮಾಡ್ಕೊಂಡ್ಬಿಡೋಣ ಇವಾಗ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ಈರುಳ್ಳಿ ಮೊದಲೆಲ್ಲ ಹಂಗೆ ಬರ್ತಾ ಇದ್ದಿಲ್ಲ, ಇವಾಗ ಮಾತ್ರ ಮೇಲ್ಗಡೆ ಎಲ್ಲ ಕಪ್ಪಗಿರುತ್ತೆ, ಏನಂತ ಗೊತ್ತಿಲ್ಲ ಅಲ್ವಾ. ಉದ್ದಕ್ಕೆ ಹೆಚ್ಚಿಬಿಡ್ತೀನಿ, ಹೆಚ್ಚುತ್ತಾ ಹಾಕ್ತಾ ಇರ್ತೀನಿ.
ಹೆಚ್ಚುತ್ತಾ ಕುತ್ಕೊಳ್ಳಲ್ಲ. ಇದು ಬಾಂಡೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ 2 ಟೊಮೆಟೊ ಚಿಕ್ಕದಿದೆ, ಸೊ 2 ಟೊಮೆಟೊ ತೊಗೊಂಡಿದ್ದೀನಿ. ದೊಡ್ಡದಿದ್ದರೆ ಒಂದೇ ತೊಗೊಳ್ತಾ ಇದ್ದೆ. ಹಾಗೆ ರಫಾಗಿ ಕಟ್ ಮಾಡ್ಕೋಬೋದು, ಯಾಕಂದರೆ ಇದನ್ನು ಪೇಸ್ಟ್ ಮಾಡಿಬಿಡ್ತೀವಲ್ಲ, ಬೇಯೋಕ್ಕೋಸ್ಕರ ಅಷ್ಟೇ. ರಫಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ಇದು ಬಾಣಲಿ ಕಾದಿದೆ. ಫಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇದು ಟೇಸ್ಟ್ ಕೊಡುತ್ತೆ ಚಟ್ನಿಗೆ, ಅದಕ್ಕೋಸ್ಕರ ಒಂಚೂರು, ತುಂಬ ಏನಿಲ್ಲ, ಯಾಕಂದರೆ ಆಮೇಲೆ ಫುಲ್ ಮದ ಅನಿಸುತ್ತೆ. ಒಂದೆರಡು ಕಡೆ ಇಷ್ಟ ಆದರೆ ಸಾಕು. ಇದಕ್ಕೆ ಮತ್ತೆ ನಾನು ಹುರ್ಗಡ್ಲೆ ಹಾಕ್ತೀನಿ ಫ್ರೆಂಡ್ಸ್. ನಿನ್ನೆ ಗುರು ಪೂರ್ಣಿಮಾ ಇತ್ತು. ಹೀಗಾಗಲಿ ನಮಗಾಗಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆ ನೆನಪು. ಏನಂದರೆ ನಮ್ಮ ಟೀಚರ್ಸ್ ಎಲ್ಲ ಹೇಗಿದ್ರು, ಯಾವ ಥರ ಕಲಿಸ್ತಾ ಇದ್ರು ಏನು ಅಂತ. ತಾಯಿನೂ ಕೂಡ ಒಬ್ಬರು ಗುರುಗಳೇ ಅಲ್ವಾ, ನಮಗೆಲ್ಲ ರೀತಿಯಿಂದ ಕಲಿಸಿರ್ತಾರೆ. ಸೊ ಎಲ್ಲರಿಗೂ ಕೂಡ ಪ್ರತಿಯೊಂದು ಸ್ಟೇಜಲ್ಲಿ ನಮಗೆ ಗುರುಗಳು ಇದ್ದೇ ಇರ್ತಾರೆ. ಒಂದು ಫ್ರೆಂಡ್ಸ್ ಆಗಲಿ, ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಎನಿಮೀಸ್ ಆಗಲಿ, ಎಲ್ಲರೂ ಒಂದು ಪಾಠನ ಕಲಿಸ್ತಾರೆ ನಮಗೆ. ಸೊ ಗುರುಗಳಂದರೆ ಬರೀ ಟೀಚರ್ಸು ಅಷ್ಟೇ ಅಂತಿರಲ್ಲ. ಸೊ ನಮ್ಮ ಜೀವನದಲ್ಲಿ ಯಾರ್ಯಾರು ಹೆಂಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಗೊತ್ತಾಗಲ್ಲ. ಸೊ ಪ್ರತಿಯೊಬ್ಬರು ಕೂಡ ನಮಗೆ ಒಂದು ಸ್ಟೇಜಲ್ಲಿ ನಾವು ಲರ್ನ್ ಮಾಡ್ತಾ ಇರ್ತೀವಿ, ಕಲಿಸ್ತಾನೆ ಇರ್ತಾರೆ. ನಿನ್ನೆ ಗುರು ಪೂರ್ಣಿಮೆ ಅದಂದು ಏನು ನಾವು ಒಬ್ರೊಬ್ಬರನ್ನ ಹೆಲ್ಪ್ ಮಾಡ್ಕೊಳ್ತೀವಿ, ಅದೆಲ್ಲ ಒಂದು ಮುಖ್ಯವಾದ ದಿನ. ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಬೇಯಿ ಇರುತ್ತೆ. ಹಾಗೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇರ್ತೀನಿ. ಅದರಿಂದ ವೇಟ್ ಮಾಡಬೇಕಾಗಿಲ್ಲ, ಎರಡು ಕೂಡ ಈಕ್ವಲಾಗಿ ಬೇಯ್ತಾ ಇರುತ್ತೆ. ತೊಳೆದಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಇವಾಗ. ಸೊ ಇದು ಕೂಡ ಇದ್ರ ಜೊತೆ ಚೆನ್ನಾಗಿ ಬೇಯುತ್ತೆ. ಇದು ಬೇಯ್ತಾ ಇರಲಿ. ಅಲ್ಲಿ ಹಾಲು ಬಾಯ್ಲ್ ಆಗ್ತಾಯಿದೆ, ಇಡ್ಲಿ ಆಗ್ತಾಯಿದೆ. ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಕೊಳ್ತೀನಿ. ಅರ್ಧ ಬೇಯೋ ಥರದಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿಲಿ ಇನ್ನೂ ಸ್ವಲ್ಪ. ನಂತರ ನಾನು ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಕಡಲೆ ಬೀಜದ ಜೊತೆಗೆ. ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಚೂರು ಬೆಲ್ಲ ಹಾಕ್ಕೊಂಡ್ಬಿಟ್ಟು. ಇದು ವಿಸಿಲ್ ಸೌಂಡ್ ಬರ್ತಾ ಇದೆ, ಹಂಗಾಗಿ ನನ್ನ ಮಾತು ನಿಮ್ಗೆ ಕೇಳಿಸೋದು ಪ್ರಾಬ್ಲಮ್ ಆಗಿಬಿಡುತ್ತೆ. ನಾನು ಚೂರು ಉರಿಲಿ ಫ್ರೆಂಡ್ಸ್, ಇದು ಕರೆಕ್ಟ್ ಆಗುತ್ತೆ. ಜೀರಿಗೆ ಮತ್ತು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಫ್ ಮಾಡಿದ್ದೀನಿ ಅಂತ ಬೇರೆ ಕೆಲಸ ಮಾಡೋಕ್ಕೆ ಹೋದೆ. ಆ್ಯಕ್ಚುಲಿ ಆಫೇ ಮಾಡಿದ್ದಿಲ್ಲ, ನೀವು ನೋಡಿದರೆ ಸ್ವಲ್ಪ ಸಿಗಿದು ಹೋಗಿದೆ. ಅದಕ್ಕೆ ಬಂದುಬಿಟ್ಟು ಬೇಗ ಹಿಂಗೆ ಅಳ್ಳಾಡಿಸ್ಬಿಟ್ಟೆ, ಸ್ವಲ್ಪ ಕೂಲ್ ಆಗುತ್ತೆ ಅಂತ. ಇದು ತರಕಾರಿ ಏನೂ ಕಪ್ಪಗಾಗಿಲ್ಲ, ತಳ ಮಾತ್ರ ಕಪ್ಪಗಾಗಿದೆ ಅಷ್ಟೇ. ಮಿಕ್ಕಿದೆಲ್ಲ ಸ್ವಲ್ಪ ಸರಿಯಾಗಿದೆ ನೋಡಿ. ಹೀಗೆ ಏನೋ ಮಾಡೋಕ್ಕೋಗಿ ಏನೇನೋ ಆಗ್ತಿರುತ್ತೆ. ಹೀಗೆ ವಿಡಿಯೋಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್, ತುಂಬ ಕಷ್ಟ. ಏನೋ ಮಾಡ್ತಿದ್ದೀವಿ ಅಂದ್ಕೊಂಡಿರ್ತೀವಿ, ಅದೇನೇನೋ ಆಗ್ತಿರುತ್ತೆ. ಆರ್ಲಿ ನಂತರ ಚಟ್ನಿ ಮಾಡ್ಕೊಳ್ತೀನಿ. ನಾನು ಬೇರೆ ಕೆಲಸ ಮಾಡೋಕ್ಕೆ ಹೋಗಿದ್ದೆ, ಸೊ ಅಷ್ಟರಲ್ಲಿ ಆಫ್ ಮಾಡಿದ್ದೀನಿ ಅಂದ್ಕೊಂಡೇ ಹೋದೆ, ಅದು ಆಫೇ ಆಗಿದ್ದಿಲ್ಲ ಫ್ರೆಂಡ್ಸ್. ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಖಾರ ಹುಳಿ ಸಿಸಿ ಸಖತ್ತಾಗಿ ಟೇಸ್ಟ್ ಬಂದಿದೆ. ಇಡ್ಲಿ ಕೂಡ ಆಗಿದೆ. ಇಡ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ಲು ಹಿಂಗೆ ಮುರಿದೋಗ್ಬಿಡುತ್ತೆ, ಅಷ್ಟು ಮೃದುವಾಗಿ ಬಂದಿದೆ ನೋಡಿ. ಸಖತ್ತಾಗ ಎತ್ತರ ಮುರಿಯುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಇಡ್ಲಿಗೆ ಒಗ್ಗರಣೆ ಕೊಟ್ಟಿಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಬೇಯ್ದುಬಿಟ್ಟಿದೆ ಎಲ್ಲ. ಪದೇ ಏನು ಒಗ್ಗರಣೆ ಕೊಡೋದು. ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟರು, ಸುಮ್ಮನೆ ಆಯಿಲ್ ಕಂಟೆಂಟ್ ಬೇಡ, ಸಾಕು ಇಷ್ಟೇ. ಇವಾಗ ನೋಡೋಣ ಹೆಂಗಾಗಿರುತ್ತೆ ಅಂತ. ನೋಡಿ ಹೆಂಗೆ ಬಂದಿದೆ, ಹೂ ಥರ ಆಗಿದೆ. ಚಟ್ನಿ ಕೂಡ ಸೂಪರ್ ಡೂಪರ್. ಇಡ್ಲಿ ಮಾತ್ರ ಮುಟ್ಟಿದ್ರೆ ಮುರಿತಾ ಇದೆ ನೋಡಿ. ಅಷ್ಟೇ, ಒಳಗೆ ಹೋಗ್ಬಿಡ್ತು. ಖುಷಿಗೆ ಸ್ವಲ್ಪ ಹೇರ್ ಕಟಿಂಗ್ ಮಾಡೋದಿತ್ತು, ಜಾಸ್ತಿನೇ ಬೆಳೆದ್ಬಿಟ್ಟಿತ್ತು, ಹಂಗಾಗಿ ಅವಳದೆಲ್ಲ ಹೇರ್ ಕಟಿಂಗ್ ಮಾಡಿಬಿಟ್ಟು ಇವಾಗ ಅಕ್ಕಿ ಹಸ್ ಮಾಡ್ತಾ ಇದ್ದೀನಿ. ಅಕ್ಕಿನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಮಮ್ಮಿ ಕ್ಲೀನ್ ಮಾಡಿಬಿಟ್ಟು 3-4 ಸತಿ ವಾಶ್ ಮಾಡಿಬಿಟ್ಟು ಆರಕ್ಕೆ ಹಾಕಿದ್ರು ಫ್ರೆಂಡ್ಸ್. ಒಣಗೋಕ್ಕೋಸ್ಕರ ಹಾಕಿದ್ರು. ಅದು ಒಣಗಿದೆ, ಆದರೂ ಈ ಕ್ಲೈಮೇಟಿಗೆ ಒಂದು ಸ್ವಲ್ಪ ತಂಪು ಅಂತ ಅನಿಸ್ತಾ ಇದೆ. ಗಟ್ಟಿಯಾಗ್ಬಿಟ್ಟಿದೆ ಇದು ಕೂಡ, ಕ್ಲೈಮೇಟಿಗೆ ಇದು ಕೂಡ ಗಟ್ಟಿಯಾಗ್ಬಿಟ್ಟಿದೆ ಫ್ರೆಂಡ್ಸ್. ಹೇರ್ಸ್ ಫುಲ್ ಡ್ರೈ ಆಗಿದೆ. ನಾಳೆ ಶುಕ್ರವಾರ ಅಲ್ವಾ, ಸೊ ಹೇಗಿದ್ರು ಹೆಡ್ ಬಾತ್ ಮಾಡಬೇಕು. ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊತಿದ್ದೀನಿ. ಇದು ನೋಡಿದರೆ ಬರ್ತಾನೆ ಇಲ್ಲ, ಬಿಸಿ ಮಾಡ್ಬೇಕನ್ಸುತ್ತೆ ಗ್ಯಾಸ್ ಮೇಲೆ. ಸಣ್ಣಗೆ ಬರ್ತಾಯಿದೆ, ನೋಡೋಣ ಇಷ್ಟು ಮೇಲೇ ಮ್ಯಾನೇಜ್ ಮಾಡೋಣ. ಅಂದರೆ ಗ್ಯಾಸ್ ಮೇಲೆ ಹಿಡ್ಕೊಂಡ್ರೆ ಸ್ವಲ್ಪ ಅದು ಕೂಡ ಮೆತ್ತಗಾಗ್ಬಿಡುತ್ತೆ ಪ್ಲಾಸ್ಟಿಕ್. ಅದಕ್ಕೋಸ್ಕರ ಸಂಡೇ ಮೆಹಂದಿ ಹಚ್ಕೋಬೇಕು ಫ್ರೆಂಡ್ಸ್. ತುಂಬ ದಿನ ಆಗಿದೆ, ಆಲ್ಮೋಸ್ಟ್ 25 ಅಲ್ಲ 1 ಮಂತ್ 1.5 ಮಂತ್ ಆಯಿತು ಅನಿಸುತ್ತೆ ಮೆಹಂದಿ ಹಚ್ಕೊಳ್ದೇನೆ. ಸೊ ಸ್ಯಾಟರ್ಡೆ ಟ್ರೈ ಮಾಡಬೇಕು. ಮಕ್ಕಳದು PTM ಇದೆ ಸ್ಯಾಟರ್ಡೆ. ಬಂದಮೇಲೆ ಕಲಿಸಿಟ್ಬಿಟ್ರೆ ನೆಕ್ಸ್ಟ್ ಸಂಡೇ ಹಚ್ಕೊಂಡ್ರೆ ಆಗುತ್ತೆ. ಕಸ ಗುಡಿಸ್ಬೇಕು. ಸೊ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಚಂಪಿ ಮಾಡಿಕೊಂಡು ಆಮೇಲೆ ಕಸ ಗುಡಿಸಿದ್ರಾಯ್ತು ಅಂತ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನನ್ನ ಹೇರ್ಸಿಗೆ ತುಂಬ ಎಣ್ಣೆ ಹಿಡಿಯುತ್ತೆ, ಆಲ್ಮೋಸ್ಟ್ ಒಂದು ಅರ್ಧ ಬಟ್ಲು ಕಾಯಿಸ್ಕೊಂಡು ಹಚ್ಕೊಂಡ್ರೆ ಚಂದ. ಬಟ್ ಇವಾಗ ಬೇಜಾರು, ಸೋಮಾರಿ ನನಗೂ, ಅದಕ್ಕೆ ಹಿಂಗೆ ಹಚ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಬಿಸಿ ಮಾಡಿಕೊಂಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಡೇ ಬರುತ್ತೆ. ಇದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ಥ್ಯಾಂಕ್ಸ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಬಾಯ್ ಆಲ್.